ಕ್ಷಮೆ ಕೇಳು ಅಂತ ತಪ್ಪನ್ನು ನೀವೇನು ಮಾಡಿಲ್ಲ. ನೀವು ಆಡುವ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ನನಗೆ ಪತಿ ಪರದೈವ. ಪ್ರಾರಬ್ಧ ಕರ್ಮದಲ್ಲಿ ಪತಿಯೇ ಪರಮ ದೈವವೆಂದು ಈ ಸಮಾಜದಲ್ಲಿ ನೀನು ನನ್ನನ್ನು ನಂಬಿಕೊಂಡು ಕುಳಿತರೆ ಶಾಂತ. ನೀನು ನನ್ನನ್ನು ನಂಬಿಕೊಂಡು ಕುಳಿತರೆ ಈ ನಿನ್ನ ಹರಿಯದ ಜೀವನವನ್ನು ಹಾಳು ಮಾಡ್ಕೋಬೇಡ ಶಾಂತ. ಯಾಕೆಂದರೆ ನಾನು ಎಷ್ಟೇ ಡಾಕ್ಟರ್ಗಳ ಸಲಹೆ ಪಡೆದರು ಈ ನನ್ನ ಮನಮಾಂಗಿಗೆ ಪೆಟ್ಟು ಬಿದ್ದ ಕಾರಣ ಸುಧಾರಿಸುವಂತ ಹೇಳಿದ್ದಾರೆ. ಆದ ಕಾರಣ ಶಾಂತ ನನಗೊಂದು ಮಾತು ನಡೆಸಿಕೊಡ್ತೀನಿ ಅಂತ ಮಾತು ಕೊಡು ಶಾಂತ. ಮಾತು ಕೊಡು. ಆ ಮಾತು ಹೇಳಿದರೆ ಈ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕಿತ್ತುಕೊಂಡು ನಿನ್ನೊಂದು ಮದುವೆಯಾಗಿ ಬೇರೊಬ್ಬ ಗಂಡನೊಂದು ಸಂಸಾರ ಮಾಡು ಶಾಂತ. ಈ ಮಾತನ್ನು ಬಿಟ್ಟು ಮಾತನಾಡಿ. ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದೆ ಆದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಮೇಲಾಗಿ ನನ್ನ ಹೆತ್ತವರ ಮೇಲೆ ಆಣೆ ಆಗಿದೆ. ಶಾಂತ ಶಾಂತ ಎಂತ ಕಠೋರವನ್ನು ಮಾತನಾಡಿದೆ. ಹೌದು, ಯಾಕಂದ್ರೆ ನೀವು ಅದೃಷ್ಟ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಅಂಜಿ ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು ಸತ್ತಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕಿಚ್ಚುಕೊಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನಿವ ಸತ್ಯತ ಸ್ವೀಕಾರ ಮಾಡಿದ್ರಿ. ಈಗ ನೀವೇ ಅವರ ಮಾತನ್ನು ಅಲ್ಲಗಲಿಬೇರಾ? ಶಾಂತ ಅಳಬೇಡ ಶಾಂತ ಅಳಬೇಡ. ಹೇಳಿ, ವಚನ ಭ್ರಷ್ಟರಾಗಬೇರಾ? ಯಾಕಂದ್ರೆ ಆ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ಹೊಡೆಸಿಕೊಂಡು ನೀವು ಜೀವನ ಪೂರ್ತಿ ಕೊರಗುತ್ತಿರುವಿರಿ ಎಂಬುದು ಹೆಣ್ಣಾದ ನನಗೆ ಗೊತ್ತಿಲ್ಲವೇ? ಅದು ಅಲ್ಲದೆ ನನ್ನ ತಂದೆ ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತ ತಂದಿದೆ ಎನ್ನುವ ನಿಜ ನನಗೆ ತಿಳಿದಿಲ್ಲವೇ? ಹೌದು, ನನಗಾಗಿ ನನ್ನ ಹೆತ್ತವರಿಗಾಗಿ ಈ ನಿಮ್ಮ ಜೀವನವೇ ತ್ಯಾಗವಾಗಿದೆ ಅಂತ ಗೊತ್ತಿದ್ರು ಕೂಡ ನನ್ನ ಸುಖಕ್ಕಾಗಿ ನಿಮ್ಮ ತ್ಯಾಗವನ್ನು ಮರೆತು ಈ ಮಾಂಗಲ್ಯವನ್ನು ಮರೆತು ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸಿದ್ರೆ ಆ ದೇವರಾದರೂ ನನ್ನನ್ನು ಮೆಚ್ಚುವನೇ? ಸಾಧ್ಯವಿಲ್ಲ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನನಗೆ ನಿಮ್ಮ ಹೊರತು ಬೇರೊಬ್ಬ ಗಂಡ ಬೇಕಾಗಿಲ್ಲ. ನಿಮ್ಮ ಪುರುಷತ್ವದ ಸೋಲೇ ನನಗೆ ಕಾಮದ ಸೋಲು. ಈ ನಿಮ್ಮ ತ್ಯಾಗಕ್ಕೆ ನಾನು ಸದಾ ಸಿದ್ಧಳಾಗಿರ್ತೀನಿ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ಎಂತ ಕಠೋರವಾದ ನಾನು ಮಾತನಾಡಿದೆ ಮಜಾಂತ. ಈ ಕಾಲ ಕಲಿಕೆಯ ಕಾಲ ಶಾಂತ, ಕಲಿಕೆಯ ಕಾಲ. ಒಮ್ಮೆ ಮಾತನಾಡಿದ್ದು ಮರೆತು ಹೋಗುವ ಈ ಕಾಲದಲ್ಲಿ ಏಕೆ ಹೀಗೆ ಮಾತನಾಡಿದ್ವಿ ಶಾಂತ? ಈ ಸಮಾಜದಲ್ಲಿ ತನ್ನ ಮಕ್ಕಳಲ್ಲಿ ಮೋಹಕ ರೂಪದಲ್ಲಿರುವ ಈ ಸಮಾಜದಲ್ಲಿ ಈ ಮಾತು ನಿನ್ನಿಂದ ಸಾಧ್ಯವೇ ಶಾಂತ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಮಾರುತೇಶನೇ ಸಾಕ್ಷಿ, ಮೇಲಾಗಿ ಆ ಪರಮಾನಂದನೇ ಸಾಕ್ಷಿ. ಶಾಂತ, ಹಾಗಾದರೆ ಈ ನನ್ನ ಆರೋಗ್ಯ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರೇ ಮಧ್ಯೆ ಇರಲಿ. ಯಾಕೆಂದರೆ ಈ ಸಮಾಜದಲ್ಲಿ ಪರ ಸ್ತ್ರೀಯರನ್ನು ಕಾಮದ ಚಕ್ಷುನಲ್ಲಿ ನೋಡ್ತಿರುವಾಗ ಈ ಶೃಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದರೆ ಶಾಂತ, ಈ ಅಸುರ ಸಮಾಜದಲ್ಲಿ ಶೃಂಗಾರವಾಗಿ ಸುಮಂಗಲಿಯಾಗಿ ಇರ್ತೀನಿ ಅಂತ ನನಗೆ ಮಾತು ಕೊಡು ಶಾಂತ, ಮಾತು ಕೊಡು. ಸತ್ಯವಾದ ಮಾತನ್ನು ಹೇಳಿದ್ರಿ ಸಾಕು. ಸತ್ಯವಾದ ಸಾವಿತ್ರಿ ಯಮನಿಂದ ವರವನ್ನು ಪಡೆದುಕೊಂಡಂತೆ ಒಂದು ಹೆಣ್ಣಿಗೆ ಅತ್ಯಮೂಲ್ಯವಾದ ವಸ್ತು ಅಂದ್ರೆ ಹೆಣ್ಣಿಗೆ ಶೀಲವೇ ಶೃಂಗಾರ. ಹೆಣ್ಣಿಗೆ ಶೀಲವೇ ಶೃಂಗಾರ. ನಿಮ್ಮ ಮಾತಿನಂತೆ ನಾನು ನಡೆಯದೆ ಹೌದ್ರಿ, ನಾನು ನಿಮ್ಮ ಸತಿನೇ ಅಲ್ಲ. ಈ ಮಾತು
ಮಾತನ್ನು ಮತ್ತೊಮ್ಮೆ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳುವೆ. ಶಾಂತ ಎಂದಿರು ಶಾಂತ ಮೆಚ್ಚಿದೆ ನಿನ್ನ ಪತಿಯ ಭಕ್ತಿಗೆ, ಈ ನಿನ್ನ ಅಮರವಾಣಿ ಸಮಾಜದ ಪ್ರತಿಯೊಂದು ಹೆಣ್ಣಿಗೆ ಎಚ್ಚರಿಕೆ ಗಂಟೆಯಾಗಿಲ್ಲ ಶಾಂತ, ಎಚ್ಚರಿಕೆ ಗಂಟೆಯಾಗಿಲ್ಲ. ಹಾ ಶಾಂತ, ಶಾಂತ ಆಯ್ತು. ಇದೇ ನಗುವಿನ ಒಲಿವಿನ ಒಂದು ಹಡನಾದ ಹಣ ಬಂದು ನಾ ಏನೋ ನನ್ನ ಗಂಡ ಹಾಡು ಹೇಳ್ತಾನಂತಂದ್ರೆ ನಾ ಯಾ ಸಂಗು ಸಂಗು ಸಂಗತೇರಿ ಸಂಗು ಹಾಗಾದ್ರಿ ಬಾರವನ ರಸಿಕ ಪ್ರೇಯಸಿ ಊರ್ವಶಿ बड़ी मारी नव सुंदरी सोती मन मंजरी, मारी नव सुंदरी मन सोती मन मंजरी, बड़े की गिरे कोले, बड़े की गिरे कोले। ಗಿಳಿಯಿಂದ
ಗುಡು 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 ನಡುಗಿಸಬಟ್ಟ ಗುಡು 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 ಗುಡುಗಿಸಬಟ್ಟ ವೀರಭದ್ರ. ಅಣ್ಣ ಅತ್ತಿಗೆ ಬರಪ್ಪ ಸಹೋದರ, ಎಲ್ಲಿಗೆ ಹೋಗಿದೆ ಇವತ್ತಿನವರೆಗೂ? ಊಟವಿಲ್ಲ, ಉಪಚಾರವಿಲ್ಲ, ಎಲ್ಲಿಗೆ ಹೊಲಕ್ಕೆ ಹೋಗಿದ್ದೇನಪ್ಪ? ಹೌದಣ್ಣ, ಹೊಲಕ್ಕೆ ಹೋಗಿದ್ದೆ. ಒಂದು ತಾಸು ಹಿಂದೆ ಕರೆಂಟ್ ಹೋಯ್ತು, ಆಗ ಮನೆಗೆ ಬರ್ತಾ ಇದ್ದೆ. ಬರಬೇಕಾದ್ರೆ ಈ ಊರ ವಿಷಯ ಮುಂದೆ ಒಂದು ಕುಸ್ತಿ ಏರ್ಪಟ್ಟಿತ್ತಣ್ಣ. ಹಾಗಾದ್ರೆ ಅದರಲ್ಲಿ ಕಡೆ ಕುಸ್ತಿ ನೀನೇ ಆಡಿದ್ದೇನಪ್ಪ? ಹೌದಮ್ಮ ಅತ್ತಿಗೆ, ಕಡೆ ಕುಸ್ತಿ ನಾನೇ ಆಡಿದೆ. ಆ ಕಡೆಯನ್ನು ನೋಡಿದ ಕ್ಷಣ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಹನುಮ ಶಕ್ತಿ ನನ್ನಲ್ಲಿ ಆವರಿಸಿಕೊಂಡು ಆ ಕಡೆಯನ್ನು ಒಗೆದು ಬಂಗಾರದ ಪದಕ ಕೀಳೆಂದು ಹೇಳುತ್ತೆ, ಕೀಳೆಂದು ಹೇಳಿದ್ದು. ಹಾ ತಮ್ಮ, ನನಗೆ ತಿಳಿಯದೆ ಈ ಊರಲ್ಲಿ ಕುಸ್ತಿ ನಡೆಯುತ್ತೆ? ಹೌದಣ್ಣ, ಈ ಊರಿನಲ್ಲಿ ಒಬ್ಬ ದೊಡ್ಡವನಂತ ಸಿದ್ದನಗೌಡಿದ್ದಾನೆ. ಅವನು ಈ ಕುಸ್ತಿ ಏರ್ಪಡಿಸಿದ್ದ. ಅದು ಅಲ್ಲದೆ ನನ್ನ ಕಡೆಗಡೆ ಯಾರೆಂದು ಗೊತ್ತೇನದ ನನಗೆ? ಅವನ ಬಲಗೈ ಬಂಟನಾದ ಕರಿಯ. ಆ ನೀಚನ ಕರೆದ್ರೆ ನೀನ್ ಯಾಕೆ ಹೋದೆ ಮೈದಾನ? ಅತ್ತಿಗೆಮ್ಮ, ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳ ಚುನಾವಣೆ ಅಭ್ಯರ್ಥಿಯಾದ ಸಿದ್ದನಗೌಡ ಎಲ್ಲಾ ಅಧ್ಯಕ್ಷರನ್ನು ಕರೆಯಿಸಿ ಒಂದು ಸಭೆ ಏರ್ಪಡಿಸಿದ್ದ.